ಹೋಳಿ ಹಬ್ಬದ ದಿನದಂದು ಬೇಲೂರು ಹಾಗೂ ಗಡಿಗೌಂಡಗಾಂವ್ ಸೀಮೆಯ ಕೆರೆಯಲ್ಲಿ ಈಜಲು ಹೋಗಿ ಯುವಕ ನಾಪತ್ತೆ. 28 ಗಂಟೆಗಳ ನಂತರ ಶವ ಪತ್ತೆ. ಹುಲ್ಸೂರು ತಾಲೂಕು ಆಡಳಿತದಿಂದ ಕಾರ್ಯಾಚರಣೆ ಯಶಸ್ವಿ. ಹೋಳಿ ಹಬ್ಬದ ದಿನದಂದು ಬಣ್ಣ ಆಡಿ ಬೇಲೂರು ಹಾಗೂ ಗಡಿಗೌಂಡಗಾಂವ್ ಸೀಮೆಯಲ್ಲಿ ಬರುವ ಕೆರೆಯಲ್ಲಿ 23 ವರ್ಷದ ಯುವಕ ಈಜಲು ಹೋಗಿ ನಾಪತ್ತೆಯಾಗಿದ್ದು 28 ಗಂಟೆಗಳ ಕಾರ್ಯಾಚರಣೆ ನಂತರ ಶವ ಪತ್ತೆ. ತಾಲೂಕಿನ ಬೇಲೂರು ಸೀಮೆಯಲ್ಲಿ ಬರುವ ಕೆರೆಯಲ್ಲಿ ಕೆಲ ಯುವಕರ ಜೊತೆಯಲ್ಲಿ ಈಜಲು ಬಂದಾಗ ಬೇಲೂರು ಗ್ರಾಮದ ಆಕಾಶ್ ಕಂಠಪ್ಪ ಗುಂಗೆ 23 ವರ್ಷದ ಯುವಕ ಈಜಲು ಬರದ ಹಿನ್ನೆಲೆ ಕೆರೆಯಲ್ಲಿ ನಾಪತ್ತೆಯಾದ ಪ್ರಕರಣ ಶುಕ್ರವಾರ ಮಧ್ಯಾಹ್ನ ಜರುಗಿದ್ದು, ಕೆರೆಯ ದಡದಲ್ಲಿದ್ದ ಕೆಲವು ಪ್ರತ್ಯಕ್ಷದರ್ಶಿಗಳು ಕೂಡಲೇ ಪೊಲೀಸರಿಗೆ ಮಾಹಿತಿ ತಿಳಿಸಿದ ಹಿನ್ನೆಲೆ ತಾಲೂಕಾಡಳಿತದಿಂದ ಶುಕ್ರವಾರ ಮಧ್ಯಾಹ್ನದಿಂದ ಪ್ರಾರಂಭವಾದ ಕಾರ್ಯಾಚರಣೆ ಚುರುಕುಗೊಂಡಿದ್ದು, ಸಂಜೆಯ ಹೊತ್ತಿಗೆ ಬೆಳಕಿನ ಸಮಸ್ಯೆಯಿಂದ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಮತ್ತೆ ಬೆಳಗ್ಗೆಯಿಂದ ಮತ್ತೆ ಕಾರ್ಯಾಚರಣೆ ಚುರುಕುಗೊಳಿಸಿ ಬಸವಕಲ್ಯಾಣ ಹಾಗೂ ಬೀದರ್ನ ಪರಿಣಿತ ಅಗ್ನಿಶಾಮಕ ದಳದವರಿಂದ ಕಾರ್ಯಾಚರಣೆ ನಡೆಯುತ್ತಿದ್ದು, ಮಧ್ಯಾಹ್ನ 3 ಗಂಟೆಯವರೆಗೆ ಯಾವುದೇ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗದ ಕಾರ್ಯಾಚರಣೆ ನಂತರ ನೆರೆಯ ಮಹಾರಾಷ್ಟ್ರದ ನಾಂದೇಡ್ ಹಾಗೂ ಗೋದಾವರಿ ಜೀವರಕ್ಷಕ ಟೀಮ್ನ ಪರಿಣಿತ ಈಜು ತಜ್ಞರ 1 ತಾಸಿನ ಶತಪ್ರಯತ್ನದಿಂದ ಯುವಕನ ಶವ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದು, ಸತತ 28 ತಾಸುಗಳ ನಂತರ ಹುಲ್ಸೂರು ತಾಲೂಕಾಡಳಿತದಿಂದ ನಡೆದ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಯಿತು ಎಂದು ಪತ್ರಿಕಾ ಮಾಧ್ಯಮದವರಿಗೆ ಮಾಹಿತಿ ನೀಡಿದ ತಹಸೀಲ್ದಾರ್ ಶಿವಾನಂದ ಮೇತ್ರೆರವರು. ಈ ಸಂದರ್ಭದಲ್ಲಿ ಬಸವಕಲ್ಯಾಣ ಸಹಾಯಕ ಆಯುಕ್ತರಾದ ಮುಕುಲ್ ಜೈನ್ ರವರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಇಂದಿನ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಇಲಾಖೆಯ ಸಿಪಿಐ ಅಲಿಸಾಬ್, ಪಿಎಸ್ಐ ಶಿವಪ್ಪ ಮೇಟಿ, ಎಎಸ್ಐ ಪಂಡಿತ್, ಅಗ್ನಿಶಾಮಕ ದಳದ ಬೀದರ್ನ ಮುಖ್ಯ ಅಧಿಕಾರಿಗಳಾದ ಮುಜಾಮಿಲ್ ಪಟೇಲ್, ನೀರಾವರಿ ಇಲಾಖೆಯ ಜೈ ಚಂದ್ರಕಾಂತ್, ಕಂದಾಯ ಇಲಾಖೆಯ ನಿರೀಕ್ಷಕರಾದ ಶರಣು ಪವಾಡ್ಶೆಟ್ಟಿ, ತಲಾಟಿ ಶಂಕರ್, ಪಿಡಿಒ ಬಸವರಾಜ್ ರೋಗಿ, ಬೀದರ್ ಹಾಗೂ ಬಸವಕಲ್ಯಾಣ ತಾಲೂಕಿನ ಅಗ್ನಿಶಾಮಕ ದಳಗಳ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ಬೇಲೂರು ಗ್ರಾಮದಲ್ಲಿ ನಿನ್ನೆ ಏನು ಕೆಲವು ಯುವಕರು ಇಲ್ಲಿ ಕೆರೆ ದಂಡೆ ಮೇಲೆ ಸ್ನಾನಕ್ಕಾಗಿ ಬಂದಾಗ ಆಯ ತಪ್ಪಿ ಕೆರೆ ಒಳಗಡೆ ಒಬ್ಬ ಯುವಕ ಸುಮಾರು 23 ವಯಸ್ಸು ನಾಪತ್ತೆಯಾಗೋದ್ರಿಂದ ನಮ್ಮ ಸರ್ಕಾರ ವತಿಯಿಂದ ಏನು ಅಗ್ನಿಶಾಮಕ ದಳ ಬಸವ ಕಲ್ಯಾಣ ಮತ್ತು ಬೀದರ್ದಿಂದ ವಿಶೇಷ ತಂಡಗಳ ರಚನೆ ಮಾಡಿ ನಾವು ನಿನ್ನೆಯಿಂದ ಮೃತ ಯುವಕನ ಶರೀರವನ್ನು ತೆಗೆಯಲು ಶತಪ್ರಯತ್ನ ಪಡಲಾಯಿತು. ಆದರೆ ನಿನ್ನೆ ಸಾಯಂಕಾಲ ಅದರಿಂದ ಮಂದ ಬೆಳಕಿನ ಕಾರಣ ನಾವು ನಿನ್ನೆ ಸಾಯಂಕಾಲ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಮತ್ತೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೇ ಮತ್ತೆ ನಮ್ಮ ಅಗ್ನಿಶಾಮಕ ತಂಡದವರು ಶವವನ್ನು ಹುಡುಕಲಾಗಿದ್ದರು. ಆದರೆ ಯಾವುದೇ ರೀತಿ ನಮಗೆ ಫಲ ಸಿಗಲಿಲ್ಲ. ಆದ್ದರಿಂದ ನಾವು ಪಕ್ಕದ ಮಹಾರಾಷ್ಟ್ರದ ನಾಂದೇಡದಿಂದ ಈಜು ತಜ್ಞರಂತೇಳಿ ಕರಿತಿದ್ರು ಅಂಥ ಒಂದು ಸುಮಾರು 5 ಜನರ ತಂಡ ಮತ್ತಿಲ್ಲಿ ಮುಸ್ತಾಫರ್ ಹತ್ರ ಇನ್ನು ಮೀನುಗಾರರ ಅವ್ರದ್ದೊಂದು ಸುಮಾರು 4 ಜನ ಮತ್ತು ನಮ್ಮ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಉಮ್ಮರ್ಗ ಹತ್ತಿರದಿಂದ ನೀರಿನಲ್ಲಿ ಏನು ಕ್ಯಾಮ್ರಾ ಬಿಟ್ಟು ಶವವನ್ನು ಗುರುತಿಸೋಕೆ ಅದು ಸಹ ಸುಮಾರು ತಂಡಗಳನ್ನು ರಚನೆ ಮಾಡಿ ಇವತ್ತು ಸರಿಸುಮಾರು 4 ಗಂಟೆ ಸುಮಾರಿಗೆ ಇವತ್ತು ನಮಗೆ ಆ ಮೃತ ಯುವಕನ ಶವ ಪತ್ತೆಯಾಗಿದ್ದು, ಈಗಾಗಲೇ ನಾವು ಪೋಸ್ಟ್ ಮಾಸ್ಟರ್ಗೆ ನಮ್ಮ PSI ಶಿವಪ್ಪ ಮೋಟಿ ಮತ್ತು ನಮ್ಮ ಅಲಿಸಾ ಅವರವರು 2 ದಿನಗಳಿಂದ ಇಲ್ಲ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿ ಮತ್ತು ಯಾವುದೇ ರೀತಿಯಿಂದ ಸಾರ್ವಜನಿಕ ಹಿತಘಟನೆ ಆಗದಂತೆ ನೋಡಿಕೊಂಡು ಇವತ್ತು ನಾವು ಅವರಿಗೆ ಪೋಸ್ಟ್ ಮಾಸ್ಟರ್ ನಂತರ ಅವರ ಯುವಕರ ಶವವನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಯಶಸ್ವಿ ಕಾರ್ಯಾಚರಣೆ ಎಷ್ಟು ಗಂಟೆ ಹತ್ತಿತ್ತು? ಇದು ನಿನ್ನೆ ಸುಮಾರು 12 ಗಂಟೆಗೆ ಅಂಥೇಳಿ ನಮಗೆ ಮೆಸೇಜ್ ಬಂತು. 12 ಗಂಟೆಗೆ ಆಗಿದೆ ಅಂಥೇಳಿ. 12 ಗಂಟೆ ಅಂತಂದರೆ ಇಲ್ಲಿವರೆಗೆ ಸುಮಾರು 28 ತಾಸೊಳಗೆ 28 ತಾಸು ಒಳಗೆ ಸತತ ಪ್ರಯತ್ನ ಒಳಗೆ ನಾವು ಶವವನ್ನು ಹೊರತೆಗೆಯಲು ಯಶಸ್ವಿಯಾಗಿದೆ. ಒಟ್ಟು ಎಷ್ಟು ಟೀಮ್ಗಳನ್ನು ಕರೆಸಿದ್ದೀರಿ ಸರ್ ಕಾರ್ಯಾಚರಣೆ? ಟೀಮ್ ಅಂತಂದ್ರೆ ಈಗ ನಮ್ದು ಬಸವ ಕಲ್ಯಾಣದ ಅಗ್ನಿಶಾಮಕದ ಒಂದು ಟೀಮು ಮತ್ತು ಬೀದರ್ದ ವಿಶೇಷ ತಂಡ, ಅಲ್ಲಿಂದ ಸಹ ಡಿಸ್ಟ್ರಿಕ್ಟ್ ಆಫೀಸರ್ ಪಟೇಲ್ ಅಂತಿದ್ದಾರೆ, ಅವ್ರನ್ನೂ ಸಹ ಬಂದಿದ್ದಾರೆ. ಮತ್ತು ಇವತ್ತು ನಮ್ಮ ಇಲ್ಲಿ ಬಸವ ಕಲ್ಯಾಣ ಮತ್ತು ಹುಲ್ಸೂರು ಪೊಲೀಸ್ ಸ್ಟೇಷನ್ದವರಿದ್ದರು. ಮತ್ತು ಏನು ಈಜುಗಾರರು ಅಂತೇಳಿ ಕರಿತೀವಿ ನಾವು ಮಹಾರಾಷ್ಟ್ರ ಮತ್ತು ಇಲ್ಲಿ ನಮ್ಮ ಪಕ್ಕದ ಮುಸ್ತಾಫರ್ ಡ್ಯಾಮ್
ಮೀನುಗಾರ ಅವ್ರದ್ದು ಮತ್ತು ಅವರು ವಿಶೇಷ ಕ್ಯಾಮ್ರಾ ಮುಖಾಂತರ ಏನು ಇದು ಮಾಡಿದ್ರೆ ಅಂಥವ್ರಿಗೆಲ್ಲ 3 ತಂಡಗಳನ್ನು ಕರೆಸಿ ಯಶಸ್ವಿ ಇವತ್ತು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ ಬಯಸ್ತೀವಿ ಸರ್. ಈ ಇದು ಆಗ್ಲಿಕ್ಕೆ ಇಲ್ಲಿ ಯಾರು ಸಂರಕ್ಷಕರು ಇಲ್ಲದ ಕಾರಣಕ್ಕಾಯ್ತಾ ಅಥವಾ ಏನಾಯ್ತು? ಇದು ಹೊಸದಾಗಿ ಬೇಲೂರು ಗ್ರಾಮದಲ್ಲಿ ನಿರ್ಮಾಣ ಮಾಡಿದಂಥ ಕೆರೆಯಾಗಿದ್ದು ಮೇಜರ್ ಇರಿಗೇಷನ್ ಒಳಪಡ್ತಿದ್ದು. ಇದು ಇನ್ನೂ ಕೆಲಸ ಪ್ರಗತಿಯಲ್ಲಿ ಇರೋದಂತ ಅಂದರೆ ಫೈನಲ್ ಎಲ್ಲ ಆಗಿದೆ. ಇನ್ನೂ ಏನು ಬಾಂಡ್ धन्यवाद मस्त भी थोड़ा ट्राई करें सर हाँ बॉडी का बॉडी तल में था तल में कैसे तल में रहता है पानी ठंडा रहता है हेलो दो तीन दिन नहीं हेलो नीचे मका होलसेल कोई रहता ठंडे से नहीं ऐसा बॉडी नदी में का वो सिर्फ 24 घंटे में बाहर निकलना चाहिए 24 घंटे धीरे 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 तो आप लोगों ने निकाला पेन से अंदर जाके कैमरा भी लगा के सर कैमरा सक्सेस है नहीं नहीं मैं कैमरा तो मतलब कैमरा का ऑक्सीजन सिलेंडर वगैरह यूज करते हो क्या नहीं कुछ भी नहीं सर ऐसा पानी में 17 फीट पानी में डूब सकते
17 फीट 18 फीट पानी में, और वो अंदर गए ना तो उसके ताबड़तोड़ में ऊपर आ जाए, ज़्यादा देर अंदर नहीं, 10 फीट पानी रहा, थोड़ा अंदर घूम के देख सकते। किधर था, किधर? ये थोड़ा इसके आगे था वो पैर निकले सर, इधर ही ढूंढे लेकिन नहीं मिला था। ऊपर कैसे लेके आए थे? पकड़ के से डायरेक्ट हल्का लगता, पानी में हल्का रहता सर, मैं समझ गया। वो बाद में